ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕಾಲಿಫ್ಲವರಿಂದ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ ಮತ್ತು ತಿಳಿ ಸಾರಿಗೆ, ಬೇಳೆ ಸಾರಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಆಗಿ ಚೆನ್ನಾಗಿ ನಂಚ್ಕೊಂಡು ತಿನ್ಬೋದು. ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಚಪಾತಿಗೂ ಆಗುತ್ತೆ. ಹೇಗೆ ಮಾಡೋದು ನೋಡೋಣ. ನೋಡಿ, ನಾನು ಒಂದು ಕಾಲಿಫ್ಲವರ್ ಇಟ್ಕೊಂಡು ಕ್ಲೀನ್ ಮಾಡಿದ್ದೀನಿ. ಈಗ ಒಂದು ಬಿಸಿನೀರಿಗೆ ಉಗುರು ಬೆಚ್ಚ ನೀರಿರಬೇಕು. ಅದಕ್ಕೆ ಉಪ್ಪು, ಅರಿಶಿನ ಪುಡಿ ಹಾಕಿ 10 ನಿಮಿಷ ನೆನೆಸಿಡಬೇಕು ಕಾಲಿಫ್ಲವರ್ನ. ನೀಟಾಗಿರುತ್ತೆ. ಆಮೇಲೆ 3 ಸತಿ ತೊಳ್ಕೊಳ್ಬೇಕು ನೀಟಾಗಿ. ಈಗ ಒಂದು ಸೌಟಿ ಎಣ್ಣೆ, 2 ಈರುಳ್ಳಿ, ಸ್ವಲ್ಪ ಉಪ್ಪು ಆ್ಯಡ್ ಮಾಡೋಣ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಷ್ಟವರೆಗೂ ಫ್ರೈ ಮಾಡಿಕೊಂಡು ನೋಡಿ. ಈಗ ಕಾಲಿಫ್ಲವರ್ ಹಾಕೋಣ. ಸ್ವಲ್ಪ ಎಣ್ಣೆಲೇ ಫ್ರೈ ಮಾಡಬೇಕು. ಅರ್ಧ ಅದರಲ್ಲೇ ಬೆಂದರೆ ಚೆನ್ನಾಗಿರುತ್ತೆ ಟೇಸ್ಟು. ನೀರು ಹಾಕಬೇಡಿ, ಎಣ್ಣೆಲೇ ಸ್ವಲ್ಪ ಫ್ರೈ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಸ್ವಲ್ಪ ಸಿಮ್ಮಲ್ಲಿ ಮಾಡ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕಡಿಮೆ ಉರಿಯಲ್ಲಿ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಈ ಡಿಶ್ಶು. ನೋಡಿ, ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಬೇಕು ಎಣ್ಣೆಲೇ. ಈಗ ಒಂದು ಟೊಮಾಟೊ, ಅರ್ಧ ಚಮಚೆ ಅರಿಶಿನ ಪುಡಿ, 1.5 ಟೀ ಚಮಚೆ ಅಚ್ಚದ ಖಾರದ ಪುಡಿ, 1.5 ಟೀ ಚಮಚೆ ಧನಿಯಾ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು. ಇದೆಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡೋಣ. ಇದೆಲ್ಲ ಎಲ್ಲ ಕಡೆನೂ ಸ್ಪ್ರೆಡ್ ಆಗಬೇಕು ಮಸಾಲೆ ಎಲ್ಲ. ನೋಡಿ, ಈ ಥರ ಆಗಿದೆ. ನೋಡಿ, ಎಷ್ಟು ಇದ್ದಿದ್ದು ಕಾಲಿಫ್ಲವರ್ ಸ್ವಲ್ಪ ಆಗಿದೆ. ಈ ಥರ ಎಣ್ಣೆಲೇ ಉರಿಯೋದ್ರಿಂದ ಈ ಥರ ಆಗುತ್ತೆ. ನಿಮಗೆ ಡ್ರೈ ಆಗಿ ಹೇಗಿರುತ್ತೆ ನೋಡಿ ಫ್ರೆಂಡ್ಸ್, ತುಂಬ ಸೂಪರಾಗಿರುತ್ತೆ. 2 ನಿಮಿಷ ಮುಚ್ಚಿಟ್ಟು, ಈಗ 2 ನಿಮಿಷ ಆಯಿತು. ತೆಗೆದು ಸ್ವಲ್ಪ ನೀರು ಆ್ಯಡ್ ಮಾಡಬೇಕು, ಒಂದು ಅರ್ಧ ಲೋಟ. ಈಗ ಮುಚ್ಚಿಟ್ಟು ಬೇಯಿಸೋಣ ಫ್ರೆಂಡ್ಸ್. ನೋಡಿ, ಆಗಿದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೂ ಸ್ವಲ್ಪ ಫ್ರೈ ಮಾಡಬೇಕು. ತುಂಬ ಈಸಿಯಾಗಿದೆ. ಈ ಥರ ಮಾಡೋದ್ರಿಂದ ಕಾಲಿಫ್ಲವರ್ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಮ್ಮೆ ಮಾಡಿ ನೋಡಿ. ಎಲ್ಲರೂ ಟೇಸ್ಟ್ ಮಾಡಿ ಫ್ರೆಂಡ್ಸ್, ಹೇಗಿದೆ ಅಂತ ಹೇಳಿ ನನಗೆ. ಎಲ್ಲರಿಗೂ ಧನ್ಯವಾದಗಳು.